ವಿಶ್ವವಿಖ್ಯಾತ ಮೈಸೂರು ದಸರಾ ಕಾರ್ಯಕ್ರಮ ಅರಮನೆಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ, ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಹಾಗೂ ತರಳಬಾಳು ಕಲಾ ಸಂಘದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈಗ ನಿಮ್ಮ ಮುಂದೆ ನಮ್ಮ ಕಲಾವಿದರು ಜಡೆ ಕೋಲಾಟ ನೃತ್ಯದ ಪ್ರದರ್ಶನವನ್ನ ಮಾಡಲಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯ ಪ್ರಾಕಾರಗಳಲ್ಲಿ ಜಡೆ ಕೋಲಾಟವೂ ಒಂದು ಕೈಯಲ್ಲಿ ಕೋಲು, ಒಂದು ಕೈಯಲ್ಲಿ ಹಗ್ಗವನ್ನ ಹಿಡಿದು ಹಾಡಿನ ಲಯಕ್ಕೆ ತಕ್ಕ ಹಾಗೆ ಹೆಜ್ಜೆಯನ್ನ ಹಾಕುತ್ತಾ ಕೋಲನ್ನ ಬಡಿಯುತ್ತಾ ಹಗ್ಗದಿಂದ ವಿವಿಧ ಮಾದರಿಯ ಜಡೆಯನ್ನ ಹೆಣೆಯುವ ಹಾಗೂ ಎಡೆದ ಜಡೆಯನ್ನ ನವಿರಾಗಿ ಬಿಡಿಸುವ ನಮ್ಮ ಕಲಾವಿದರ ಕೈಚಳಕವನ್ನ ತಾವೆಲ್ಲರೂ ಈಗ ವೀಕ್ಷಿಸಿ. ಈಗ ನಿಮ್ಮ ಮುಂದೆ ಜಡೆ ಕೋಲಾಟ. ಸಮತಟ್ಟಾದ ನೆಲದ ಮೇಲೆ ಮಲ್ಲರು ವಿವಿಧ ಪಟ್ಟುಗಳನ್ನು ಹಾಕುತ್ತಾರೆ. ಒಂಟಿ ಕಂಬದ ಮೇಲೆ ಮಲ್ಲರು ಮಾಡುವ ಕಸರತ್ತು, ಚಮತ್ಕಾರ ಹಾಗೂ ನೈಪುಣ್ಯತೆಗಳು ನೋಡುಗರ ಮೈ ನವಿರೇಳಿಸುತ್ತವೆ. ಈ ಮಲ್ಲಗಂಬದ ವಿದ್ಯಾರ್ಥಿಗಳು ಮುಂಬೈ, ಹೈದರಾಬಾದ್ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ, 83ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮುಂತಾದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಹಾಗೂ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ತರಳಬಾಳು ಜಗದ್ಗುರು ಬೃಹನ್ಮಠಕ್ಕೆ ಕೀರ್ತಿಯನ್ನ ತಂದಿರುತ್ತಾರೆ. ಈಗ ತಾವೆಲ್ಲರೂ ಅತ್ಯಂತ ನಿರೀಕ್ಷೆಯಿಂದ ಕಾಯ್ತಾ ಇರತಕ್ಕಂತಹ ಮಲ್ಲಗಂಬದ ಪ್ರದರ್ಶನ. ನೇತು ಹಾಕಿದ ಹಗ್ಗವನ್ನು ಯಾವ ಆಧಾರವೂ ಇಲ್ಲದೆ ವಿವಿಧ ಆಸನಗಳನ್ನ ಪ್ರದರ್ಶಿಸುವುದೇ ಮಲ್ಲಿ ಹಗ್ಗ. ಹಿಂದೆ ಅರಮನೆಗಳಲ್ಲಿ ಮಹಾರಾಣಿಯರು ತಮ್ಮ ಆತ್ಮರಕ್ಷಣೆ ಮತ್ತು ಯುದ್ಧ ಕಲೆಯ ತರಬೇತಿಗಾಗಿ ಗುಪ್ತ ಕೊಠಡಿಗಳಲ್ಲಿ ತಮ್ಮ ಮಹಿಳೆಯರಿಗೆ ಈ ಮಲ್ಲಿ ಹಗ್ಗವನ್ನ ಕಲಿಸುತ್ತಿದ್ದರು. ಇಲ್ಲಿಯವರೆಗೆ ಈ ಕಲೆಗೆ ನಿರ್ದಿಷ್ಟ ಹೆಸರಿರಲಿಲ್ಲ. ಈ ಕಲೆಯನ್ನು ಸಹ ಮಲ್ಲಗಂಬವೆಂದೇ ಕರೆಯಲಾಗುತ್ತಿತ್ತು. ಪರಮ ಪೂಜ್ಯರು ಮಕ್ಕಳ ಪ್ರದರ್ಶನವನ್ನ ಕಂಡು ಮೆಚ್ಚಿ ಈ ಕಲೆಗೆ ಮಲ್ಲಿ ಹಗ್ಗವೆಂದೇ ನಾಮಕರಣವನ್ನು ಮಾಡಿರುತ್ತಾರೆ. ಈಗ ನಿಮ್ಮ ಮುಂದೆ ಮಲ್ಲಿ ಹಗ್ಗ. ಈ ಕ್ರೀಡೆಗೆ ಮಲ್ಲಗಂಬವೆಂದೇ ಕರೆಯಲಾಗುತ್ತಿತ್ತು. ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಕ್ರೀಡೆಗೆ ಮಲ್ಲಿ ಹಗ್ಗವೆಂದು 2 ವರ್ಷಗಳ ಹಿಂದೆ ನಾಮಕರಣ ಮಾಡಿದ್ರು. ಈಗ
महागणपतिं 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 मनसा स्मरामि 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 महागणपतिं वसिष्ठवामदेवातिवन्दित महागणपति महादेव